ಅನೇಕ ಜನರ ಮನಸ್ಸಿನಲ್ಲಿ ಹೀಗೆ ಸಂಶಯಗಳು, ಪ್ರಶ್ನೆಗಳು ಬರಬಹುದು. ಯಾರು ಅಪರಾಧಗಳನ್ನು ಮಾಡ್ತಾರೆ, ತಪ್ಪುಗಳನ್ನು ಮಾಡ್ತಾರೆ, ಅಂಥವರಲ್ಲೇ ಹೆಚ್ಚು ಸಂಪತ್ತು, ಶ್ರೀಮಂತಿಕೆ ಇದೆಯಲ್ಲ ಅಂತ. ಕೇವಲ ಸಂಪತ್ತು, ಶ್ರೀಮಂತಿಕೆ ಇದ್ದ ಮಾತ್ರಕ್ಕೆ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ ಅಂತ ಅರ್ಥವಲ್ಲ. ಲಕ್ಷ್ಮೀದೇವಿ ಅಂಥವರಿಗೆ ಸಂಪತ್ತನ್ನು ಕೊಡುವಾಗಲೂ ಪೂರ್ಣವಾದ ಸಂತೋಷದಿಂದ, ಅನುಗ್ರಹ ಬುದ್ಧಿಯಿಂದ ಕೊಡುವುದಿಲ್ಲ. ಅವರು ಮಾಡಿದಂತಹ ರಾಜಸ ತಾಮಸ ಕರ್ಮಗಳಿಗೆ ಫಲವಾಗಿ ತಾತ್ಕಾಲಿಕವಾಗಿ ಸಂಪತ್ತಿದ್ದರೂ ಅವರಿಗೆ ಅದು ಕೊನೆಯವರೆಗೆ ಶುಭಪ್ರದವಾಗುವುದಿಲ್ಲ. ಅವರಿಗೆ ಮಂಗಲವಾಗಬೇಕು, ಶುಭವಾಗಬೇಕು. ಇಹಲೋಕ ಸಾಧನೆಯಂತೆ ಪರಲೋಕ ಸಾಧನೆಯನ್ನೂ ಮಾಡಿ, ಪರಲೋಕದಲ್ಲಿಯೂ ಪುನರ್ಜನ್ಮದಲ್ಲಿಯೂ ಮುಂದೆ ಕೊನೆಗೂ ಮೋಕ್ಷದವರೆಗೂ ಅವರನ್ನು ಕರೆದುಕೊಂಡು ಹೋಗುವಂತಹ ಸಂಪತ್ತಾಗಿರಬೇಕು.